ಎಲ್ಲರಿಗೂ ನಮಸ್ಕಾರ. ಭವ್ಯ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಕವಿ ಪರಿಚಯನ ನೋಡಿದ್ವಿ. ಹಾಗಾದರೆ ಇವತ್ತು ಡಾಕ್ಟರ್ GS ಶಿವರುದ್ರಪ್ಪ ಅವರ ಕವಿ ಪರಿಚಯವನ್ನು ನೋಡೋಣ. ಮೊದಲನೇದಾಗಿ ಇವರದೊಂದು ಸಣ್ಣ ಕಿರು ಪರಿಚಯವನ್ನು ಮಾಡ್ಕೊಂಬಿಡೋಣ. ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಜನನ 7/2/1926 ಜನನ. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈನೂರು ಗ್ರಾಮದಲ್ಲಿ ಜನನವಾಯಿತು. ವೃತ್ತಿ ಕವಿ ಹಾಗೂ ಅಧ್ಯಾಪಕರು. ಪ್ರಕಾರ ಶೈಲಿ ಕಾವ್ಯ ಮತ್ತು ವಿಮರ್ಶೆ. ತಂದೆ ಶಾಂತವೀರಪ್ಪ ಹಾಗೂ ತಾಯಿ ವೀರಮ್ಮ. ಹಾಗೂ ಇವರ ಮರಣ 23/12/2013 ಇವರ ಮರಣವಾಯಿತು. ಹಾಗಾದರೆ ನೋಡಿದ್ರಲ್ಲ, ಡಾಕ್ಟರ್ GS ಶಿವರುದ್ರಪ್ಪ ಅವರ ಕಿರುಪರಿಚಯನ ಮಾಡಿಕೊಂಡ್ವಿ. ಹಾಗಾದರೆ ಈಗ ಅವರ ಶಿಕ್ಷಣದ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್ GS ಶಿವರುದ್ರಪ್ಪನವರು ಕನ್ನಡದ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರು. ಹೊನ್ನಾಳಿ ರಾಮಗಿರಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿ ದಾವಣಗೆರೆ, ತುಮಕೂರಿನಲ್ಲಿ ಪ್ರೌಢ ವಿದ್ಯಾಭ್ಯಾಸವನ್ನು ಮಾಡಿದರು. ಅತ್ಯಂತ ಕಡು ಬಡತನದಲ್ಲಿ ಬೆಂದ ಶ್ರೀಯುತರು ಕೆಲ ಕಾಲ ಗುಬ್ಬಿಯಲ್ಲಿ ಸರ್ಕಾರಿ ನೌಕರಿಗೆ ಸೇರಿದರು. ಮೇಲಾಧಿಕಾರಿಯ ಉದ್ದಟತನಕ್ಕೆ ಬೇಸತ್ತು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಮನೆಗೆ ಮರಳಿದರು. ನಂತರ 1949ರಲ್ಲಿ ಮತ್ತೆ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಹಾಗೂ MA ಪದವಿಯನ್ನು ಸಂಪಾದಿಸಿದರು. ನಂತರ ಅಲ್ಲಿಯೇ ಕನ್ನಡ ಉಪನ್ಯಾಸಕರಾಗಿ ವೃತ್ತಿ ಜೀವನ ಆರಂಭಿಸಿದರು. ರಾಷ್ಟ್ರಕವಿ ಕುವೆಂಪು ಅವರ ಮಾರ್ಗದರ್ಶನ ಒಡನಾಟದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡರು. 1949ರಿಂದ 1963ರವರೆಗೆ ವಿವಿಧ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿ 1963ರಲ್ಲಿ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರವಾಚಕರಾಗಿ ಸೇರಿದರು. ನಂತರ ವಿಭಾಗದ ಮುಖ್ಯಸ್ಥರಾಗಿ 1965ರವರೆಗೆ ಸೇವೆ ಸಲ್ಲಿಸಿದರು. ಮತ್ತೆ 1970ರಲ್ಲಿ ಬೆಂಗಳೂರಿಗೆ ಬಂದು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಶ್ರೀಯುತ GS ಶಿವರುದ್ರಪ್ಪನವರು ಚಿಕ್ಕವರಿದ್ದಾಗಲೇ ಕಾವ್ಯ ರಚನೆಯಲ್ಲಿ ತೊಡಗಿದ್ದ ಇವರು ವಿಮರ್ಶಾತ್ಮಕ ಹಾಗೂ ಸಂಶೋಧನಾತ್ಮಕ ಕೃತಿಗಳನ್ನು ಬರೆದಿದ್ದಾರೆ. ಸೌಂದರ್ಯ ಸಮೀಕ್ಷೆ ಎಂಬುದು ಅವರ PhD ಪ್ರಬಂಧವಾಗಿದೆ. GS ಶಿವರುದ್ರಪ್ಪ ಅವರು ಬರೆದ ಕೃತಿಗಳ ಸಂಖ್ಯೆ ಒಟ್ಟು 25. ಸಾಮಗಾನ ಇದು ಅವರ ಚೊಚ್ಚಲ ಕವನ ಸಂಕಲನವಾಗಿದೆ. ಇವರು 10 ಕವನ ಸಂಕಲನಗಳು, 4 ವಿಮರ್ಶಕ ಕೃತಿ, 2 ಪ್ರವಾಸ ಕಥನ, 2 ವ್ಯಕ್ತಿ ಚಿತ್ರಗಳು ಹಾಗೂ 1 ಮಹಾಪ್ರಬಂಧ ಕೃತಿಯಾಗಿದೆ. ಇಷ್ಟನ್ನು ಕನ್ನಡ ಸಾರಸತ್ವ ಲೋಕಕ್ಕೆ ಕೊಡುಗೆಯಾಗಿ ಸಮರ್ಪಿಸಿದ್ದಾರೆ. ದಾವಣಗೆರೆಯಲ್ಲಿ ನಡೆದ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹಾಗಾದರೆ ನಾವು ಈಗ ಅವರ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ಬಗ್ಗೆ ತಿಳ್ಕೊಂಡ್ವಿ. ಅವರು ಸೇವೆ ಸಲ್ಲಿಸಿದ ಕ್ಷೇತ್ರಗಳ ಬಗ್ಗೆ ನೋಡಿದ್ವಿ. ಈಗ ಇವರಿಗೆ ಬಂದ ಗೌರವ ಪ್ರಶಸ್ತಿಗಳನ್ನು ನೋಡೋಣ. ಮೊದಲನೆಯದಾಗಿ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ,
ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಎರಡನೆಯದಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಮತ್ತು ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಲಭಿಸಿದೆ. ಹಾಗೂ ಕರ್ನಾಟಕ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಹಾಗೂ 1997ರಲ್ಲಿ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಲಭಿಸಿತು. ನೋಡಿದ್ರಲ್ಲ, ಇವಿಷ್ಟು GS ಶಿವರುದ್ರಪ್ಪ ಅವರಿಗೆ ಬಂದ ಗೌರವ ಪ್ರಶಸ್ತಿಗಳು. ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ನವೋದಯ ಹಾಗೂ ನವ್ಯ ಕಾವ್ಯಗಳನ್ನೆರಡೂ ಮೇಳೈಸಿಕೊಂಡ ಇವರ ಕಾವ್ಯದ ಕಾಳಜಿಯು ಮನುಷ್ಯನ ಹೃದಯಗಳ ಕಂದರದ ಬೆಸುಗೆಯಾಗಿದೆ. ಹಾಗೂ GSS ಅವರನ್ನು ಭಾವಗೀತೆಗಳ ರಾಜ ಎಂದು ಕರೆಯುತ್ತಿದ್ದರು. ಹಾಗಾದರೆ ಇಂದಿನ ತರಗತಿಯಲ್ಲಿ GS ಶಿವರುದ್ರಪ್ಪ ಅವರ ಪ್ರೌಢ ಹಾಗೂ ಪ್ರಾಥಮಿಕ ಶಿಕ್ಷಣ, ಅವರ ಸೇವೆ ಸಲ್ಲಿಸಿದ ಕ್ಷೇತ್ರಗಳು ಮತ್ತು ಅವರಿಗೆ ಬಂದ ಗೌರವ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಅವರ ಒಂದು ಕವನ ಸಂಕಲನಗಳನ್ನು ಹಾಗೂ ಅವರ ಕೊನೆ ದಿನಗಳನ್ನು ನೋಡೋಣ. ಧನ್ಯವಾದಗಳು.